ಇಟ್ ಮೀನ್ಸ್ ಫಾರ್ ದಿ ರಿಟೈರ್ಡೀಸ್ ಅಂತ. ಸೊ ಪಿಂಚಣಿದಾರರಿಗೆ ಇದರಿಂದ ಏನು ಲಾಭ ಅನ್ನೋ ಒಂದು ಮಾಹಿತಿ ಇಲ್ಲಿ ಬರ್ತಾ ಇದೆ ನೋಡಿ. ಸೊ ಪ್ಯಾರಲಲ್ ಹೈಕ್ ಪೆನ್ಷನರ್ಸ್ ರಿಸೀವ್ಸ್ ಅ 3% ಇನ್ಕ್ರೀಸ್ ಇನ್ ದಿ ಡಿಯರೆನ್ಸ್ ರಿಲೀಫ್ DR ಪರ್ಫೆಕ್ಟ್ಲಿ ಮಿರರಿಂಗ್ ದಿ ಆಕ್ಟಿವ್ ಎಂಪ್ಲಾಯೀಸ್. ಸೊ ಯಾವ ರೀತಿಯಾಗಿ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಿಗೆ ಇದರಿಂದ ಲಾಭ ಆಗಲಿದೆ, ಅದೇ ರೀತಿಯಾದಂಥ ಎಕ್ಸಾಕ್ಟ್ ಆಗಿರುವಂಥ ಲಾಭ ಪಿಂಚಣಿದಾರರಿಗೂ ಕೂಡ ಆಗಲಿದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಕರೆಂಟಾಗಿ ಕೆಲಸ ಮಾಡುತ್ತಿರುವಂತಹ ಒಂದು ನೌಕರರಿಗೆ 3% ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಆದರೆ, ರಿಟೈರ್ಡ್ ಆಗಿರುವಂಥ ಮತ್ತು ಫ್ಯಾಮಿಲಿ ಪೆನ್ಷನ್ ಪಡಿತಿರುವಂಥ ಒಂದು ಪಿಂಚಣಿದಾರರಿಗೂ ಕೂಡ 3% ತುಟ್ಟಿ ಭತ್ಯೆ ಹೆಚ್ಚಳ ಆಗಲಿದೆ. ಅದನ್ನು DR ಅಂತ ಕರಿತೀವಿ, ಡಿಯರೆನ್ಸ್ ರಿಲೀಫ್ ಅಂತ ಕರಿತೀವಿ. ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂಥ ನೌಕರರಿಗೆ ಅದನ್ನು DA ಅಂತ ಕರಿತೀವಿ. ಬಟ್ ಇದರಲ್ಲಿ ಹಣ ಏನು ವಿಷಯ ಇದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮೀನಮೇಷ ಇರೋದಿಲ್ಲ. ಎಷ್ಟು ಪ್ರೆಸೆಂಟ್ ಆಗಿರುವಂಥ ಸರ್ಕಾರಿ ನೌಕರಿಗೆ ಸಿಗುತ್ತೆ ಅಷ್ಟೇ ರೀತಿಯಾದಂಥ ಅಮೌಂಟು ಪೆನ್ಷನ್ಸ್ಗೂ ಕೂಡ ಸಿಗುವಂಥದ್ದು. ಎನ್ಶ್ಯೂರ್ಸ್ ದ್ಯಾಟ್ ರಿಟೈರ್ಡ್ ಸಿವಿಲ್ ಸರ್ವೆಂಟ್ಸ್ ಕ್ಯಾನ್ ಮೇಂಟೈನ್ ದೇರ್ ಪರ್ಚೇಸಿಂಗ್ ಪವರ್. ದ ಟ್ರೆಜರಿ ಆ್ಯಂಡ್ ಪೆನ್ಷನ್ ಡಿಸ್ಪರ್ಸಿಂಗ್ ಬ್ಯಾಂಕ್ಸ್ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಆ್ಯಂಡ್ ಕ್ರೆಡಿಟ್ ದ ರಿವೈಸ್ಡ್ ಪೆನ್ಷನ್ ಆ್ಯಂಡ್ ಅರಿಯರ್ಸ್. ಇವರಿಗೂ ಕೂಡ ಅರಿಯರ್ಸನ್ನು ನೀಡಲಾಗುತ್ತೆ. ಸೊ ಪೆನ್ಷನರ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ಆಟೋಮೆಟಿಕ್ ಆಗಿ ಈ ಒಂದು ಹಣವನ್ನು ಕ್ಯಾಲ್ಕುಲೇಟ್ ಮಾಡಿ ಸರ್ಕಾರಿ ನೌಕರರ ಒಂದು ಪಿಂಚಣಿದಾರರ ಖಾತೆಗೆ ನೀಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ 3% ತುಟ್ಟಿ ಭತ್ಯೆ ಹೆಚ್ಚಳ ಏನಿದೆ ಅದು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಿಗೂ ಕೂಡ ಅಪ್ಲೈ ಆಗುತ್ತೆ ಮತ್ತು ರಿಟೈರ್ಡ್ ಆಗಿರುವಂಥ ಒಂದು ಎಂಪ್ಲಾಯೀಸ್ಗೆ ಮತ್ತು ಫ್ಯಾಮಿಲಿ ಪೆನ್ಷನರ್ಸ್ಗೂ ಕೂಡ ಅಪ್ಲೈ ಆಗುವಂಥದ್ದು ಇಲ್ಲಿ ಖಚಿತವಾಗಿದೆ.